ಕುಂದಾನಗರಿ ಬೆಳಗಾವಿಯಲ್ಲಿ ಎಟಿಎಂ ಒಡೆದು ಕಳ್ಳತನ ಮಾಡಲಾಗಿದೆ. ಎಸ್ಬಿಐ ಬ್ಯಾಂಕ್ಗೆ ಸೇರಿದಂತಹ ಎಟಿಎಂಗೆ ಕಳ್ಳರು ಕನ್ನ ಹಾಕಿದ್ದಾರೆ. ಬೆಳಗಾವಿ ತಾಲೂಕಿನ ಸಾಂಬ್ರಾ ಬಳಿಯ ಎಸ್ಬಿಐ ಎಟಿಎಂನಲ್ಲಿ ಕಳ್ಳತನ ಆಗಿದೆ. ಗ್ಯಾಸ್ ಕಟ್ಟರ್ನಿಂದ ಕಟ್ ಮಾಡಿ ಸುಮಾರು 75,000 ರೂಪಾಯಿ ಕಳ್ಳತನ ಮಾಡಿದ್ದಾರೆ. ಮುಂಜಾನೆ 3 ಗಂಟೆಗೆ ಲೈಟ್ ಆಫ್ ಮಾಡಿ ಎಟಿಎಂ ಕಳ್ಳತನ ಮಾಡಿದ್ದಾರೆ. 3 ರಿಂದ 4 ಜನ ಇರುವಂತಹ ಗ್ಯಾಂಗ್ನಿಂದ ಈ ಕೃತ್ಯ ನಡೆದಿದೆ. ಬೆಳಗಾವಿಯ ಮಾರಿಹಾಳ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬೆಳಗಾವಿಯಲ್ಲಿ ಕೇವಲ 7 ನಿಮಿಷದಲ್ಲಿ ಈ ರೀತಿಯಾಗಿ ಎಟಿಎಂ ಕಳ್ಳತನ ಮಾಡಿದ್ದಾರೆ. ಅದರ ಸಿಸಿಟಿವಿ ಫುಟೇಜಸ್ ನೀವು ಇಷ್ಟೊತ್ತು ಗಮನಿಸ್ತಾ ಇದ್ರಿ. ಗ್ಯಾಸ್ ಕಟ್ಟರ್ ಬಳಸಿಕೊಂಡು ಯಾವ ರೀತಿ ಎಟಿಎಂ ದೋಚಿದ್ದಾರೆ ಅಂತ. ಘಟನೆಯ ಮಾಹಿತಿ ತಿಳಿದು ಅದಾದ್ಮೇಲೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸ್ತಾ ಇರುವಂಥದ್ದು ಮತ್ತೊಂದು ಕಡೆ. ಎಸ್ಬಿಐ ಬ್ಯಾಂಕ್ನ ಎಟಿಎಂನಲ್ಲಿ ಈ ರೀತಿ 75,000 ರೂಪಾಯಿ ಕಳ್ಳತನ ಮಾಡಿದ್ದಾರೆ. ಟೋಟಲ್ 75,600 ದುಡ್ಡು ಕಳ್ಳತನ ಆಗಿದೆ. ಈಗ ನಾವು ಎಲ್ಲ CCTV ಫುಟೇಜ್ ನಾವು ಎಕ್ಸಾಮಿನ್ ಮಾಡಿಕೊಂಡು ಅದು ಒಂದು ಐಡಿಯಾ ನಮಗೆ ಬಂದಿದೆ, ಅದು MO ಹೇಗೆ ಮಾಡಿದಾರಂತೆ. ಸೊ ಇದರಲ್ಲಿ ಅದು CCTV ಫುಟೇಜಿಂದ 3 ಜನ ಆರೋಪಿಗಳು ಅವರು ಮಾಸ್ಕ್ ಹಾಕ್ಕೊಂಡು ಈ ATM ಒಳಗಡೆ ಬಂದಿದ್ದಾರೆ ಮತ್ತು ಇದು ಕಟ್ಟರ್ ಯೂಸ್ ಮಾಡಿಕೊಂಡು ಕಳ್ಳತನ ಮಾಡಿದ್ದಾರೆ. ನಮ್ಮ ಫುಟೇಜ್ ಪ್ರಕಾರ ಅವರು ಅಟ್ ಅರೌಂಡ್ 157 ಅವರು ಇದು ಎಲ್ಲ ಅವರು ಮಾಡಿದ್ದಾರೆ. ಈಗ ನಾನು ಸ್ಪಾಟ್ಗೆ ನಾನು ವಿಸಿಟ್ ಮಾಡಿದ್ದೀನಿ ಮತ್ತು ಈಗ ಐ ವಿಲ್ ಫಾರ್ಮ್ 3 ಸ್ಪೆಷಲ್ ಟೀಮ್ಸ್. ನನ್ನ ಪ್ರಕಾರ ಬಹುಶಃ ವಿ ಕ್ಯಾನ್ ಡಿಟೆಕ್ಟ್ ದಿಸ್ ಕೇಸ್ ವಿದಿನ್ 1 ವೀಕ್. ಇದು ಕೇಸ್ ಡಿಟೆಕ್ಟ್ ಮಾಡಬಹುದು. ಮತ್ತು ಈ ಸೇಮ್ MO ಮತ್ತು ನಿನ್ನೆ ರಾತ್ರಿ ಆಗರಕಲ್ಲಪುರ್ ಕೂಡ ಸೇಮ್ ಈ ಥರ ಆಗಿದೆ. ಸೊ ವಿ ವಿಲ್ ಹ್ಯಾವ್ ಟು ಇನ್ವೆಸ್ಟಿಗೇಟ್ ದಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.